ಗುರುವಾರದ ಎಪಿಸೋಡು. ಈ ಎಪಿಸೋಡಲ್ಲಿ ಗಾಯತ್ರಿ ದೇವಿನೂ ಮತ್ತು ಆಮೇಲೆ ಈ ಕಡೆ ಭಾರ್ಗವಿ ಮತ್ತು ಅವ್ರ ಅತ್ತೆ 3 ಜನ ಮಾತಾಡ್ದೆ, ನನ್ನನ್ನು ನೀನೇ ಮನೆಗೆ ಕರ್ಕೊಂಬಂದು ನೀನೇ ನಂಬಿಲ್ಲ ಅಂದರೆ ಹೆಂಗೆ ಅಂತೆಲ್ಲ ಹೇಳ್ತಿರ್ತ. ಹೆಂಗನ ಮಾಡಿ ನಮ್ಮ ಮಾವನ ಎದುರಾಕೊಂಡಿರೋರು ನಾನು, ನಮ್ಮ ಮಾವನಿಗೆ ಅನ್ಯಾಯ ಆಗ್ತಿದೆ ಅಂದಾಗ ನಾನೆಲ್ಲ ಸುಮ್ಮನೆ ಇರ್ತೀನ? ಇಷ್ಟೊಂದು ಅನ್ಯಾಯ ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತು, ನಾನೆಲ್ಲ ಸುಮ್ಮನೆ ಇರಲ್ಲ. ನಾನು ಹೆಂಗನ ಮಾಡಿ ನಮ್ಮ ಮಾವನ ನಿರಪರಾಧಿ ಅಂತ ಹೊರಗೆ ತಂದೆ ತರ್ತೀನಿ ನೋಡೋಣ, ಚಾಲೆಂಜ್ ಅಂತ ಹೇಳ. ಭಾರ್ಗವಿನೂ ಮತ್ತು ಗಾಯತ್ರಿ ದೇವಿ ಇಬ್ಬರು ಚಾಲೆಂಜ್ ಮಾಡ್ತಾರೆ. ನೀನು ಎಷ್ಟೆಷ್ಟು ಅನ್ಯಾಯ ಮಾಡಿದ್ದಿ ಅಂತ ಎಲ್ಲ ಗೊತ್ತಿದೆ, ಎಲ್ಲ ಲೆಕ್ಕ ಇದೆ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಇನ್ನೊಂದು ಕಡೆ ಜಗನ್ನು ಮತ್ತು ಅವ್ರ ವೈಫ್ ಸಾಕ್ಷಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅವರಿಬ್ಬರಿಗೆ ಈ ಕುರ್ಜಿ ಅಧಿಕಾರ ಅನ್ನೋದು ಎಷ್ಟು ಇದೆ ಅಲ್ವಾ ಅಂತೆಲ್ಲ ಹೇಳ್ತಾರೆ. ಹೌದು, ನಾನು ಜೀವನ ಪೂರ್ತಿ ಚಿಕ್ಕಮ್ಮ ಚಿಕ್ಕತ್ತೆ ಆಗೇ ಇರೋ ಬದಲು ನಾವು ಏನಾದರೂ ಒಂದು ಮಾಡಬೇಕು, 10,000 5,000 ಬೇಕು ಇವ್ರ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡೋ ಬದಲು ನಾವು ಏನೋ ಮಾಡು. ಆ ಭಾವನ ಬಿಡಿಸ್ತೀರ ಅಂದರೆ ಬಿಡಿಸಲ್ಲ, ಅವನು ಅಲ್ಲೇ ಇದ್ರೇ ಚೆನ್ನಾಗಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಈ ಕಡೆ ಬೃಂದ ಫೈಲ್ ತಂದು ಕೊಟ್ಟಿದ್ದೆಲ್ಲ ವೇಸ್ಟ್ ಅಂತ ಹೇಳಿ ಗಾಯತ್ರಿ ದೇವಿ ಕೂಗಾಡ್ತಾ ಇರ್ತಾರೆ. ನಿಂದೇನು ತಪ್ಪಿಲ್ಲ ಬಿಡು, ಆ ಭಾರ್ಗವಿ ಇದ್ದಾಳಲ್ಲ ಖಾಲಿ ಪೇಪರೆಲ್ಲ ಇಟ್ಟು ನಮ್ಮನ್ನೇ ಮಾರಿಸಿದ್ದಾಳ ಅಂಥೇಳಿ ಗಂಗಾ ಹೇಳ್ತಿರ್ತಾಳೆ ಈ ಕಡೆ ಭಾರ್ಗವಿಗೆ. ಈ ಕಡೆ ಇನ್ನೊಂದು ಕಡೆ ಇಲ್ಲಿ ಅವ್ರ ನವಮಿ ಟ್ರಸ್ಟ್ ಒಂದು ನಂಬರ್ ಇದೆ, ಆ ನಂಬರ್ಗೆ ಕನೆಕ್ಟ್ ಆದರೆ ನವಮಿ ಟ್ರಸ್ಟಿನ ಬಗ್ಗೆ ಏನಾದರೂ ಗೊತ್ತಾದರೆ ಅವರನ್ನು ನಮ್ಮ ಕಡೆ ಇದ್ದರೆ ನಾವು ಹೆಂಗೋ ಒಂದು ಕೇಸೇ ಗೆದ್ದಂಗೆ ನಮ್ಮ ಮಾವನ ಬಿಡಿಸ್ಕೊಂಬರ್ತೀವಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಮಾತಾಡ್ತಾಳೆ. ಈ ಕಡೆ ಇನ್ನೊಂದು ಕಡೆ ಇದು ಭಾರ್ಗವಿ ಅವ್ರ ಅತ್ತೆ ಪೂಜೆ ಮಾಡಿದ್ದೀನಿ, ನಾನು ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹಳ್ಳಿಕಟ್ಟೆ ಪ್ರದಕ್ಷಿಣೆ ಹಾಕಿ ಬಂದಿದ್ದೀನಿ ಅಂದರೆ ಇದು ತುಂಬ ವಿಶೇಷವಾಗಿರುವ ತುಂಬ ಪವರ್ಫುಲ್ ಆಗಿರುವಂಥದ್ದು. ಈಗ ಉಪವಾಸನೂ ಮಾಡ್ತೀನಿ ಅಂತೇಳಿ ಹೋಗಿ ದೀಪ ಹಚ್ತಿರ್ತಾರೆ. ಈ ಕಡೆ ಇದಕ್ಕೂ ಮುಂಚೆನೂ ಇಲ್ಲಿ ಬೃಂದ ಎಲ್ಲ ಮನೆಯಲ್ಲಿ ಗ್ಯಾಸ್ ಎಲ್ಲ ಆನ್ ಮಾಡಿರ್ತಾಳೆ, ಇಲ್ಲಿ ಕಡ್ಡಿ ಗೀಚಿದ್ರೆ ಲೈಟ್ ಹಾಕಿದರೆ ಬ್ಲಾಸ್ಟ್ ಆಗೋ ಸಿಚುವೇಶನ್ ಇರುತ್ತೆ, ಅದು ಮ್ಯಾನೇಜ್ ಮಾಡ್ತಾಳೆ ಹೆಂಗೋ ಒಂದು. ನೆಕ್ಸ್ಟ್ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೂ ಮುಂಚೆ ಇಲ್ಲಿ ಹೊರಗಡೆ ಬಂದಿರ್ತಾನೆ ಅರ್ಜುನ್ ಹೊರಗಡೆ ಬಂದಾಗ ಅರ್ಜುನ್ಗೆ ಒಂದು ಲೊಕೇಶನ್ ಶೇರ್ ಮಾಡಿ ಅವ್ರ ರೌಡಿಗಳು ಅಲ್ಲೇ ಫಾಲೋ ಮಾಡ್ಕೊಂಬರ್ತಾರೆ. ಅರ್ಜುನ್ ರೌಡಿಗಳನ್ನ ನೋಡಿಲ್ಲ, ಆಮೇಲೆ ಟರ್ನ್ ಮಾಡಿ ನೋಡಿದಾಗ ಹಿಂದೆ ರೌಡಿಗಳು ಇರ್ತಾರೆ. ಅದನ್ನು ಏನು ಅವ್ರ ರೌಡಿಗಳ ಮಧ್ಯೆ ಅವ್ರ ಮಧ್ಯೆ ಏನು ನಡೀತೈತಿ ಅನ್ನೋದು ಅದನ್ನು ಕ್ಯೂರಿಯಾಸಿಟಿ ಇಟ್ಟಿದ್ದಾನೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಇಲ್ಲಿ ಗಾಯತ್ರಿ ದೇವಿ ಹೇಳ್ತಿದ್ದ, ಏನು ಜಾಸ್ತಿ ಇದು ಟೆನ್ಷನ್ ಆಗ್ತಾ ಇದೆಯಾ, ಬೆಕ್ಕಿನ ಬಾಲ ಸುಟ್ಟಿರೋ ಥರ ಹಿಂದೆ ಮುಂದೆ ಓಡಾಡ್ದೆ. ಅವು ಮಾತಾಡಿ ಎಷ್ಟಾದರೂ ಮಾತಾಡು, ಪ್ರಾಕ್ಟೀಸ್ ಆಗಬೇಕಲ್ಲ. ನಾಳೆ ದಿವಸ ನಿನ್ನ ಕೋರ್ಟ್ ಒಳಗೆ ನಾಳೆ ದಿವಸ ಜೈಲಲ್ಲಿ ಮಾತಾಡೋದು ಬೇಕಲ್ಲ ನಿನಗೆ, ಹಾಗಾಗಿ ಜಾಸ್ತಿ ಮಾತಾಡು ಏನಾಗಿಲ್ಲ ಅಂತೆಲ್ಲ. ಅಲ್ಲ ಸಾಕ್ಷಿನೇ ಸಿಕ್ಕಿಲ್ಲ, ಅದು ಹೆಂಗೆ ನಿಮ್ಮ ಮಾವನ ಹೊರಗೆ ಕರ್ಕೊಂಬರ್ತೀಯ ಅಂತೆಲ್ಲ ಹೇಳಿ ಭಾರ್ಗವಿನೇ ಹೀಯಾಳಿಸ್ತಾ ಇರ್ತಾಳೆ. ಇದು ನೆಕ್ಸ್ಟ್ ಎಪಿಸೋಡ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ ಭಾರ್ಗವಿ LLB. ಇದು ಗುರುವಾರದ ಎಪಿಸೋಡ್ ಆಗಿದ್ದು ದಿನಾಂಕ 51 21/5 ಮೇ ತಿಂಗಳಾಗಿರುತ್ತೆ 2026.